ಹಾಯ್ ಗೈಸ್, ಇವತ್ತು 10th ಸ್ಟ್ಯಾಂಡರ್ಡ್ನ ಕೋರ್ ಸಬ್ಜೆಕ್ಟ್ ಎಕ್ಸಾಮ್ ಇತ್ತು. ಸೊ ನೀವೆಲ್ಲ ಕೂಡ ಅಟೆಂಡ್ ಆಗಿದ್ದೀರಾ ಮತ್ತು ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಆದರೂ ಕೂಡ ನೀವು ಎಷ್ಟೇ ಚೆನ್ನಾಗಿ ಬರೆದ್ರೂ ಒಂದು ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ, ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು. ನನಗೆ ಒಂದು 40 ಮಾರ್ಕ್ಸ್ಗೆ ಟೋಟಲ್ ಎಕ್ಸಾಮ್ ಕೊಟ್ಟಿದ್ದಾರೆ ಒಂದು ಸಬ್ಜೆಕ್ಟಲ್ಲಿ, ಅಂದರೆ 35 ಬರುತ್ತಾ 38 ಬರುತ್ತಾ ಅಂತ ಒಂದು ಡೌಟ್ ಇರುತ್ತೆ. ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾನೊಂದು ಕೀ ಆನ್ಸರ್ಸ್ನ ರೆಡಿ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದನ್ನು ನೋಡಿಕೊಂಡು ನೀವು ನಿಮ್ಮ ಏನೇನು ಬರೆದಿದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಒಂದು ರಿಸಲ್ಟ್ ನಿಮಗೆ ಮೊದಲೇ ಗೊತ್ತಾಗೋಗುತ್ತೆ. ಸೊ ಶುರು ಮಾಡೋಣ. ಕಾನ್ಸ್ಟಾಂಟಿನೋಪಲ್ ವಾಸ್ ಸೆಂಟರ್ ಆಸ್ ದಿ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಬಿಕಾಸ್ ಇಟ್ ವಾಸ್. ಇದಕ್ಕೆ ಆನ್ಸರ್ ದಿ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್. 82. ದಿ ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಎಂಡೆಡ್ ವಿತ್ ದಿ ಟ್ರೀಟಿ ಆಫ್ ಸಾಲ್ಬಾಯ್. ಎಷ್ಟೋ ಸರಿ ಹೇಳ್ತಾ ಇದ್ನಲ್ಲ, ಸಾಲ್ಬಾಯ್ ಅಗ್ರಿಮೆಂಟ್. ಆಲ್ಮೋಸ್ಟ್ ಆಲ್ ನಮ್ಮ ಮಾಡಲ್ ಪೇಪರ್ಸ್ ಏನು ಸಾಲ್ವ್ ಮಾಡಿದ್ವಿ ಅದರಲ್ಲಿರೋದೇ ಒಂದು 15 to 20 ಮಾರ್ಕ್ಸಿಗೆ ಬಂದಿದೆ ಇದರಲ್ಲಿ. ದಿ ಸಿವಿಲ್ ಕೋರ್ಟ್ಸ್ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ದಿ ಬ್ರಿಟಿಷ್ ಪೀರಿಯಡ್ ವೇರ್ ನೋನ್ ಆ್ಯಸ್. ಇದು ಬಂದು ದಿವಾನಿ ಅದಾಲತ್ಸ್. ದಿ ಬ್ರಿಟಿಷ್ ಗೈನ್ಡ್ ಕಾನ್ಫಿಡೆನ್ಸ್ ಡ್ಯೂರಿಂಗ್ ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ ಡ್ಯೂ ಟು ಹೈದರಾಲಿಸ್ ಡಿಫೀಟ್ ಎಟ್ ಪೋರ್ಟೊನೋವಾ. ದಯಾನಂದ ಸರಸ್ವತಿ ರಿಯಲೈಸ್ಡ್ ದಟ್ ದಿ ರೆಮಿಡೀಸ್ ಟು ದಿ ಮ್ಯಾಲಡೀಸ್ ಆಫ್ ಇಂಡಿಯಾ ಆರ್ ಪ್ರೆಸೆಂಟ್ ಇನ್ ದಿ ವೇದ. ಸೊ ಈ ದಯಾನಂದ ಸರಸ್ವತಿ ಅವ್ರಿಗೆ ಅರ್ಥ ಆಗುತ್ತೆ ಈ ಇಂಡಿಯಾದಲ್ಲಿರೋಂಥ ಪ್ರಾಬ್ಲಮ್ಗೆಲ್ಲ ವೇದಸಲ್ಲಿ ಆನ್ಸರ್ ಇದೆ ಅಂತ. ಸೊ ಅವರು ಏನಂತ ಡಿಕ್ಲೇರ್ ಮಾಡಿದ್ರು, ಏನು ಘೋಷಣೆ ಮಾಡಿದ್ರು, ಅವರು ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರೆ. 86. ಒನ್ ಆಫ್ ದಿ ಕಾಸಸ್ ಫಾರ್ ದಿ ಫೇಲ್ಯೂರ್ ಆಫ್ ದಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್. ಕೆಳಗಡೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಯಾವುದರಿಂದ ಇಂಡಿಯಾದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇತ್ತು ಅದು ಫೇಲ್ಯೂರ್ ಆಯಿತು. ಸೊ ಇಟ್ ಹ್ಯಾಡ್ ನೋ ಎಮಿನೆಂಟ್ ಲೀಡರ್, ಅಂದರೆ ಕರೆಕ್ಟ್ ಆದಂಥ ಲೀಡರ್ಸ್ ಯಾರೂ ಇರಲಿಲ್ಲ ಅಂತ. 87. ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್. ಮೊದಲನೇ ಪ್ರೆಸಿಡೆಂಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ WC ಬ್ಯಾನರ್ಜಿ. 88. ದಿ ಒನ್ ಹೂ ಬಿಲಾಂಗ್ಸ್ ಟು ಮಾಡ್ರೇಟ್ಸ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್. ಈ ಕೆಳಗೆ ಹೇಳಿರೋರಲ್ಲಿ ಯಾರು ಮಾಡ್ರೇಟ್ಸ್ಗೆ ಸೇರಿದರು ನೋಡಿ, ಗೋಪಾಲ್ ಕೃಷ್ಣ ಗೋಖಲೆ ಅವರು ಮಾಡ್ರೇಟ್ಸ್, ಇವರೆಲ್ಲ ಬೇರೆ. ಗಾಂಧೀಜಿ ಲಾಂಚ್ಡ್ ಚಂಪಾರಣ್ ಮೂಮೆಂಟ್ ಟು ಸಪೋರ್ಟ್. ಚಂಪಾರಣ್ ಮೂಮೆಂಟ್ನ ಏನಕ್ಕೋಸ್ಕರ ಶುರು ಮಾಡಿದ್ರು, ಯಾರಿಗೆ ಸಪೋರ್ಟ್ ಆಗಿ? ಇಂಡಿಗೋ ಗ್ರೋವರ್ಸ್ ಇರ್ತಾರಲ್ಲ ಅವ್ರಿಗೆ ಸಪೋರ್ಟಾಗಿ ಚಂಪಾರಣ್ ಮೂಮೆಂಟ್ನ ಶುರು ಮಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ರಿಟರ್ನ್ಡ್ ಇಸ್ ಟೈಟಲ್ ನೈಟ್ಹುಡ್ ಬ್ಯಾಕ್ ಟು ಬ್ರಿಟಿಷ್ ಗೌರ್ಮೆಂಟ್ ಬಿಕಾಸ್. ಟ್ಯಾಗೋರ್ ಅವರು ಅವರ ನೈಟ್ಹುಡ್ ಅಂತ ಒಂದು ಟೈಟಲ್ ಬಂದಿರುತ್ತೆ, ಅವಾರ್ಡ್, ಅದನ್ನು ಏನಕ್ಕೆ ವಾಪಸ್ ಕೊಡ್ತಾರೆ? ಸಪೋರ್ಟ್ ದಿ ಜಲಿಯನ್ ವಾಲಾಬಾಗ್ ಮ್ಯಾಸಕರ್, ಸಪೋರ್ಟ್ ಗಾಂಧೀಜಿ ಇನ್ ಚಂಪಾರಣ್ ಸತ್ಯಾಗ್ರಹ, ಎಕ್ಸ್ಪ್ರೆಸ್ ಈಸ್ ನಾನ್ ಕೋಆಪರೇಷನ್ ಅಗೇನ್ಸ್ಟ್ ಬ್ರಿಟಿಷ್, ಬಾಯ್ಕಾಟ್ ಫಾರಿನ್ ಗೂಡ್ಸ್. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಬಿಕಾಸ್ ಈ ವಾಸ್ ಅಪೋಸಿಂಗ್ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಅಂತ ಬರುತ್ತೆ. ಸೊ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೂ ಕೂಡ, ನೀವು ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸಪೋರ್ಟ್ ಒಂದು ಬರಲ್ಲ, ಟು ಅಪೋಸ್ ಅಂತ ಬರಬೇಕು ಮೋಸ್ಟ್ಲಿ. 91. ದಿ ಐರನ್ ಮ್ಯಾನ್ ಆಫ್ ಇಂಡಿಯಾ ಈಸ್. ಐರನ್ ಮ್ಯಾನ್ ನಮಗೆಲ್ಲ ಗೊತ್ತು, ವಲ್ಲಭಾಯ್ ಪಟೇಲ್ ಅವರು. ಭಾರತದ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವಾಗ ಅಡಾಪ್ಟ್ ಆಗುತ್ತೆ? 26 January 1950. ಅವಾಗೆ ನಾವು ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡೋದು. ದಿ ಆಬ್ಜೆಕ್ಟಿವ್ ಆಫ್ ಎಸ್ಟಾಬ್ಲಿಷಿಂಗ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇಸ್ ಟು ಚೆಕ್. ಲೋಕಾಯುಕ್ತನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ರು? ಅದನ್ನು ಕರಪ್ಷನ್ನ ತಡೆಯೋದಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಿದ್ರು. ದಿ ಪಂಚಶೀಲ್ ಪ್ರಿನ್ಸಿಪಲ್ಸ್ ವೇರ್ ಸೈನ್ಡ್ ಬಿಟ್ವೀನ್. ಪಂಚಶೀಲ್ ಪ್ರಿನ್ಸಿಪಲ್ಸ್ನ ಇಂಡಿಯಾ ಮತ್ತು ಚೈನಾದವ್ರು ಸೈನ್ ಮಾಡಿದ್ರು. ಸೊ ಅದು ಆನ್ಸರ್. ದಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ ಬೈ ಇಂಡಿಯಾ ವಿತ್ ದಿ ಹೆಲ್ಪ್ ಆಫ್ ರಷ್ಯಾ ಆರ್. ಈಗ ಇಂಡಿಯಾದಲ್ಲಿ ಎಷ್ಟೊಂದು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇದೆ, ಆದರೆ ಯಾವ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿನ ರಷ್ಯಾ ಹೆಲ್ಪ್ ತೊಗೊಂಡು ನಾವು ಕಟ್ಟಿದ್ವಿ? ಬೊಕ್ಯಾರೋ ಆ್ಯಂಡ್ ಬಿಲಾಯ್. ದಿ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ನೆಹರು. ಫಾರಿನ್ ಪಾಲಿಸಿ ಆಫ್ ನೆಹರು. ದಿ ವರ್ಲ್ಡ್ಸ್ ಪಾರ್ಲಿಮೆಂಟ್ ಈಸ್. ಪ್ರಪಂಚದ ಪಾರ್ಲಿಮೆಂಟ್ ಅಂತ ಯಾವುದನ್ನು ಕರಿತೀವಿ? ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, ಯಾವುದು? ಜನರಲ್ ಅಸೆಂಬ್ಲಿ. ದಿ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ ಪ್ರಪೋಸ್ಡ್ ಬೈ. ಯುನೈಟೆಡ್ ನೇಷನ್ಸ್ ಅನ್ನೋವಂಥ ವರ್ಡನ್ನ ಯಾರು ಪ್ರಪೋಸ್ ಮಾಡಿದ್ರು ಅಥವಾ ಯಾರು ಈ ಹೆಸರನ್ನ ತೊಗೊಂಬಂದರು? ಸೊ FD ರೂಸ್ವೆಲ್ಟ್, ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತಾರೆ ಅವರು. ಅನ್ಟಚಬಿಲಿಟಿ ಕ್ರೈಮ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 1976 ವಿತ್ ನೆಸಸರಿ ಚೇಂಜಸ್ ಆ್ಯಸ್. ಇದು ಏನಕ್ಕೆ ಚೇಂಜಸ್ ಮಾಡೋದಕ್ಕೆ? ಇದಕ್ಕೆ ಆನ್ಸರ್ ಬಂದು ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್. ಓದ್ಕೊಳ್ಳಿ ಒಂದು ಸರಿ. ದಿ ಮೈನ್ ಫೀಚರ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ ಈಸ್. ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಮೈನ್ ಫೀಚರ್ ಯಾವುದು? ಮೈಗ್ರೇಷನ್. ನರ್ಮದಾ ಬಚಾವೋ ಆಂದೋಲನ ವಾಸ್ ಲೆಡ್ ಬೈ ಮೇಧಾ ಪಾಟ್ಕರ್. ಇನ್ವಿಸಿಬಲ್ ಹಂಗರ್ ರೆಫರ್ಸ್ ಟು malnutrition.
ದಿ ಗ್ರೇಟರ್ ಹಿಮಾಲಯಸ್ ಆರ್ ಆಲ್ಸೋ ಕಾಲ್ಡ್, ಗ್ರೇಟರ್ ಹಿಮಾಲಯಸ್ನ ಹಿಮಾದ್ರಿ ಅಂತ ಕೂಡ ಕರಿತೀವಿ. ದಿ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ ಈಸ್ ಹರ್ಮಕೊಂಡ. ನೋಡಿ ಇಲ್ಲಿ ನಿಮಗೆ ಅಣ್ಣಾಮುಡಿ ಅಂತ ಒಂದು ಬೆಟ್ಟ ಬರುತ್ತೆ, ಅದು ಬಂದು ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಪೀಕು. ಸೊ ಇದು ಈಸ್ಟರ್ನ್ ಘಾಟಲ್ಲಿ ಹೈಯೆಸ್ಟ್ ಪೀಕ್. ಸೊ ಇದೇನು ಆಪ್ಷನ್ ಕೊಟ್ಟಿಲ್ಲ, ಸೊ ನೀವೇನು ಕನ್ಫ್ಯೂಷನ್ ಆಗಿರಲ್ಲ. ಸೊ ನೋಡ್ಕೊಳ್ಳಿ ಒಂದು ಸರಿ. ದಿ ಕೋಲ್ಡೆಸ್ಟ್ ಮಂತ್ ಇನ್ ಇಂಡಿಯಾ ಈಸ್ ಜಾನ್ವರಿ. ದಿ ಬ್ಲ್ಯಾಕ್ ಸಾಯಿಲ್ ಈಸ್ ಹೈಲಿ ರಿಟೆಂಟಿವ್ ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಕಾಂಪ್ಯಾಕ್ಟ್. ಅದ್ರ ಮಾಲಿಕ್ಯೂಲ್ಸ್ ತುಂಬ ಹತ್ರ ಪ್ಯಾಕ್ ಆಗಿರುತ್ತೆ, ಸೊ ಅದು ತುಂಬ ವಾಟರ್ನ ರಿಟೆನ್ಷನ್ ಮಾಡ್ಕೊಳ್ಳುತ್ತೆ. ದಿ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಈಸ್ ಗೋದಾವರಿ. ತುಂಬ ಉದ್ದ ಇರೋವಂಥದ್ದು ಸೌತ್ ಇಂಡಿಯಾದಲ್ಲಿ ಗೋದಾವರಿ ನದಿ. ದಿ ಟ್ರೀ ಟ್ರಂಕ್ ಸಪೋರ್ಟೆಡ್ ಬೈ ನಂಬರ್ ಆಫ್ ಸ್ಟಿಲ್ಟ್ ಲೈಕ್ ರೂಟ್ಸ್ ಈಸ್ ಫೌಂಡ್ ಇನ್ ಮ್ಯಾನ್ಗ್ರೋವ್ ಫಾರೆಸ್ಟ್ಸ್. ನಿಮಗೆಲ್ಲ ಗೊತ್ತಲ್ಲ, ಒಂಥರ ಹಗ್ಗಗಳ ಥರ ಎಲ್ಲ ಬೇರುಗಳು ಹೋಗಿರುತ್ತೆ ನೀರೊಳಗೆ, ಅದು. ದಿ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಒಡಿಶಾ ಈಸ್, ಒಡಿಶಾದ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಯಾವುದು? ಹಿರಾಕುದ್. Shifting cultivation in India is declining nowadays because it is declining because of the government policies and tribal settlements. The Silicon Valley of India ಗೊತ್ತು, ಬೆಂಗಳೂರು. One of the preventive measures for the earthquake effects among the following is, ಅರ್ಥ್ಕ್ವೇಕ್ಸ್ಗೆ ಯಾವುದನ್ನು ಮಾಡಿದ್ರೆ ಪ್ರಿವೆಂಟ್ ಮಾಡ್ಬೋದು ಅರ್ಥ್ಕ್ವೇಕ್ಸ್ನ? ರಿಸ್ಟ್ರಿಕ್ಷನ್ ಆನ್ ಡಿಗ್ಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಅಂಡರ್ಗ್ರೌಂಡ್ ವಾಟರ್. ಬೋರ್ವೆಲ್ ತೋಡೋದು ಕಮ್ಮಿ ಮಾಡಿದ್ರೆ ಅರ್ಥ್ಕ್ವೇಕ್ ಕೂಡ ಕಮ್ಮಿ ಆಗುತ್ತೆ. ದಿ ಟೋಟಲ್ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ 1 year ಈಸ್. ನೋಡಿ ಇದು ನ್ಯಾಷನಲ್ ಇನ್ಕಮ್ ಅಂತ ಬರಬೇಕು, ಆದರೆ ಅದು ಆಪ್ಷನ್ನೇ ಇಲ್ಲ. ಅದಕ್ಕೆ ಬೇರೆ ಆಪ್ಷನ್ಸ್ ನೋಡಿದ್ರೆ ಇದು ಯಾವುದು ಕೂಡ ಅದಕ್ಕೆ ಸೆಟ್ ಆಗಲ್ಲ. ಸೊ ಅದಕ್ಕೆ ರಿಯಲ್ ನ್ಯಾಷನಲ್ ಇನ್ಕಮ್ನ ಹಾಕ್ತಾಯಿದ್ದೀನಿ. ಇದೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಗ್ರಾಮ್ ಸ್ವರಾಜ್ಯ ವಾಸ್ ದಿ ಕಾನ್ಸೆಪ್ಟ್ ಆಫ್ ಗಾಂಧೀಜಿ. When the national income is divided by the total population, it is per capita income. ಟೋಟಲ್ ನ್ಯಾಷನಲ್ ಇನ್ಕಮ್ನ ಡಿವೈಡ್ ಮಾಡಿದ್ರೆ ಪಾಪ್ಯುಲೇಷನಿಂದ, ಆಗ ನಮಗೆ ಒಬ್ಬೊಬ್ಬರಿಗೆ ಏನೇನು ಇನ್ಕಮ್ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಗೊತ್ತಾಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ವಾಸ್ ಅಪೋಸ್ಡ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಶಿವರಾಮ್ ಕಾರಂತ್. 15th March is observed every year as the World Consumers Day because ಜಾನ್ ಎಫ್ ಕೆನೆಡಿ ಅಮೆರಿಕನ್ ಪ್ರೆಸಿಡೆಂಟ್ ಇದ್ದರು, ಇವರು ಕನ್ಸ್ಯೂಮರ್ ರೈಟ್ಸ್ನ ಡಿಕ್ಲೇರ್ ಮಾಡಿದ್ರು ಆ ವರ್ಷ ಅಮೆರಿಕಾದಲ್ಲಿ. ಅದಕ್ಕೆ ದಿ ಕನ್ಸ್ಯೂಮರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ದಿ ಇಯರ್ 1986. ಇದು ಇಂಡಿಯಾದಲ್ಲಿ ಈ ಆ್ಯಕ್ಟ್ ಪಾಸ್ ಆಗಿದ್ದು. ದಿ ಬ್ಯಾಂಕರ್ಸ್ ಬ್ಯಾಂಕ್ ಈಸ್ ರಿಸರ್ವ್ ಬ್ಯಾಂಕ್. ನೀವು ಎಷ್ಟೊಂದು ಸರಿ ಕೇಳಿದ್ದೀರಾ, ಮದರ್ ಆಫ್ ಆಲ್ ಬ್ಯಾಂಕ್ಸ್, ಬ್ಯಾಂಕರ್ಸ್ ಬ್ಯಾಂಕ್, ಹೈಯೆಸ್ಟ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಅದೆಲ್ಲದು ಕೂಡ ರಿಸರ್ವ್ ಬ್ಯಾಂಕ್ ಆನ್ಸರ್. ದಿ ಗೇಟ್ವೇ ಆಫ್ ಇಂಡಿಯಾ ಈಸ್, ಗೇಟ್ವೇ ಆಫ್ ಇಂಡಿಯಾ ನಿಮಗೆಲ್ಲ ಗೊತ್ತು, ಮುಂಬೈ. ಸೊ ಇಲ್ಲಿಗೆ ಎಲ್ಲ ಆಯಿತು, ಸೋಷಿಯಲ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿದೆ. ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು 2 ಕ್ವಶನ್ಸ್ ನಂಗೆ ಡೌಟ್ ಇದೆ, ರಿಯಲ್ ನ್ಯಾಷನಲ್ ಇನ್ಕಮ್ ಮತ್ತು ಇನ್ನೊಂದು ಯಾವುದೋ ಒಂದು ಡೌಟ್ ಇತ್ತು. ಅವೆರಡು ಕೂಡ ನೀವು ಒಂದು ಸರಿ ಟೆಕ್ಸ್ಟ್ ಬುಕ್ಕಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.